ಹೋಟೆಲಲ್ಲಿ ಮಾಡೋ ತರ ಫ್ರೈಡ್ ರೈಸ್ ಮಾಡ್ತೀನಿ ಅಂದ್ರು ಆದ್ರೆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಸ್ವಲ್ಪ ನೀರ್ನ ಬಿಸಿ ಮಾಡ್ಕೊಂಡು ಫ್ರೆಶ್ ರೆಡಿ ಮಾಡ್ದೆ ಇಬ್ರಿಗೂನು. ಫ್ರೆಶ್ ನ ಕುಡ್ದು ತಿಂಡಿ ಮಾಡ್ತೀನಿ ಅಂತ ಹೇಳಿ ಹೋದ್ರು. ನಮ್ಮಮ್ಮ ಮಾಡೋ ತರನೇ ಅವಲಕ್ಕಿನ ಕಲ್ಸ್ತೀನಿ ಅಂತ ಹೇಳಿ ಒಗ್ಗರಣೆ ಎಲ್ಲ ಕೊಟ್ಟು ಅವಲಕ್ಕಿ ಕಲ್ಸಿದ್ರು ಗೈಸ್. ಮಸ್ತ್ ಆಗಿತ್ತು. ಎವ್ರಿ ಸ್ಯಾಟರ್ಡೆ ಬಂದ್ರೆ ನಮ್ಮ ಮನೇಲಿ ಕ್ಲೀನಿಂಗ್ ಮಾಡೋದೇ ಇರತ್ತೆ ಮೇನ್. ಇವಾಗಂತೂ ಸ್ಯಾಟರ್ಡೆ ಬಂದ್ರೇನೆ ಬೋರ್ ಅನ್ಸಿದೆ. ನೀರ್ ಬೇರೆ ಎಷ್ಟಿದೆ ಅಂತ ಹೇಳಿ ನೋಡ್ಕೊಂಡ್ ಬಂದು ಸ್ನಾನ ಎಲ್ಲ ಮಾಡ್ಕೊಂಡೆ. ಅಮೆಝಾನ್ ನಿಂದ ಹೂನು ಬೇರೆ ತರಿಸಿದ್ದೆ ಪೂಜೆ ಮಾಡೋಣ ಅಂತ ಹೇಳಿ. ಇವ್ರು ಬೇರೆ ಮಧ್ಯಾಹ್ನ ಊಟಕ್ಕೆ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಹೇಳಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಏನ್ ಫ್ರೈಡ್ ರೈಸ್ ಮಾಡಿದ್ರು ವೆಜ್ ಅಲ್ವಾ ಇವತ್ತು ಸ್ಯಾಟರ್ಡೆ ಅಂತ ಹೇಳ್ತಿದ್ದೆ. ವೆಜ್ ಆದ್ರೂ ಮಸ್ತಾಗಿ ಮಾಡ್ಕೊಡ್ತೆ ಅಂತ ಹೇಳಿದ್ರು. ಹೋಟೆಲ್ ಅಲ್ಲಿ ಮಾಡೋ ತರ ಗೈಸ್ ನಿಜವಾಗ್ಲೂ ಮಸ್ತ್ ಆಗಿತ್ತು ಗೈಸ್ ಫ್ರೈಡ್ ರೈಸ್ ಮಾತ್ರ. ನಾನ್ ಹೇಳ್ತಾ ಇದ್ದೆ ಅದ್ರ ಜೊತೆ ಒಂದ್ 2 ಕಬಾಬ್ ಪೀಸ್ ಇದ್ರೆ ಇನ್ನೂ ಸಖತ್ತಾಗಿರೋದು ಅಂತ. ಊಟನ ಮಾಡ್ಕೊಂಡು ಬಟ್ಟೆ ವಾಶ್ ಮಾಡಿರೋದೆಲ್ಲ ಒಣಗಾಕ್ ಬಂದು ಮಮತಾ ಅವ್ರದ್ದೇನೋ ಪಾರ್ಸಲ್ ಇದೆ ಅಂತ ಹೇಳಿ ತರಕ್ ಹೋಗಿದ್ವಿ ಹೊರಗಡೆ. ಹೋಗ್ಬೇಕಾದ್ರಂತೂ ಸಿಕ್ಕಾಪಟ್ಟೆ ಬಿಸ್ಲಿತ್ತು. ಇವಾಗಂತೂ ಮಳೆಗಾಲದಲ್ಲಿ ಮಳೆನೆ ಬರ್ತಾ ಇಲ್ಲ ಕರೆಕ್ಟ್ ಆಗಿ. ಇನ್ನು ಮುಂದೆ ಯಾವ ತರ ಇರುತ್ತೇನೋ ಅನ್ಕೊಂಡು ಮನೆಗ್ ಬಂದು ಇವತ್ತು ವ್ಲಾಗ್ ನ ಮುಗಿಸ್ತಾ ಇದೀನಿ. ನಾಳೆ ಮತ್ತೆ ಸಿಗೋಣ.